Okay, listen here. ಹೊಸ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂದರೆ ಸೇವಾ ತೀರ್ಥ. ಓಕೆ, ಸೊ ಸೇವಾ ತೀರ್ಥ ಒಂದ್ಸತಿ ನೋಡ್ತೀರಾ ಹೆಂಗಿದೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಹೊಸದು? ಹಾಂ, ವಿಡಿಯೋ ಹಾಕ್ಬಿಡೋಣ. ये कैसा जानवर है? आधा शेर आधा मछली, लेकिन ये ना शिकार कर पा रहा है ना तैर पा रहा है। ये तो ऐसा हुआ जैसे लाइफ इंश्योरेंस और इन्वेस्टमेंट को लिया था ना इंश्योरेंस ना घर का रिटर्न। कुछ चीजें अलग अलग ही बेहतर काम करती है। एक्वा लाइफ टर्म 100% प्योर लाइफ इंश्योरेंस। ಅಂಜನ ಯಾವ ಎಚ್ ಡಿ ವಿಡಿಯೋ? ಇಲ್ಲ, ನಾಟ್ ಸಪೋರ್ಟ್. ಎನಿವೆ, ಭಾಳ ಭವ್ಯವಾಗಿ ಕಟ್ಟಿದೆ. ಎನಿವೆ, ಅಲ್ಲಿ ಕೂತ್ಕೊಂಡು ಫಸ್ಟ್ ಸ್ಕೀಮ್ ಫ್ರಮ್ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫೀಸ್ PM ರಾಹತ್. ಓಕೆ ಸರ್, ರಾಹತ್ ನೋಡಿ, ಇಲ್ಲಿ ಮಾತಾಡಿ. ರಾಹತ್ ವಿಸ್ತೃತ ರೂಪ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶೂರ್ಡ್ ಟ್ರೀಟ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ. ಓಕೆ, ಇದ್ರ ಬಗ್ಗೆ ಮಾತಾಡೋಣ ಸರ್. ಪ್ರಾರಂಭ ಹೆಸರು, ಸ್ಕೀಮ್ ಹೆಸರು ರಾಹತ್, PM ರಾಹತ್. ವಿಸ್ತೃತ ರೂಪ ಇಂಪಾರ್ಟೆಂಟು. ಮತ್ತು ನ್ಯೂ ಬ್ಯಾಚ್ ಅವರು ಅಬ್ರಿವೇಷನ್ಸ್ನ ಇಂಗ್ಲೀಷಲ್ಲೇ ಕಲಿಬೇಕು, ಕನ್ನಡ ಮೀಡಿಯಮ್ ಅವರು. ಓಕೆ, ವಿಸ್ತೃತ ರೂಪಗಳನ್ನು ಇಂಗ್ಲೀಷಲ್ಲಿ ಹೇಳಬೇಕು. ಪ್ರಾರಂಭ ನಿಮಗೆ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ಈಗ ತಾನು ಹೆಂಗೆ ಓದಬೇಕು ಅಂತ. 2026 ಫೆಬ್ರವರಿ ಸ್ಕೀಮ್ ಇದು. ಓಕೆ, ಗ್ಯಾರಂಟಿ ಕ್ವಶನ್ ಆಗುತ್ತಿದೆ. PM ರಾಹತ್ ಬರೆದಿಟ್ಕೊಳ್ಳಿ ಇವತ್ತು. ಓಕೆ, ಡೀಟೇಲಾಗಿ ಹೇಳ್ಬಿಡ್ತೀನಿ. ಉದ್ದೇಶ ನೋಡಿ, ಯಾರು ರಸ್ತೆಗಳಲ್ಲಿ ಅಪಘಾತಕ್ಕೊಳಗಾಗ್ತಾರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ದುಡ್ಡು ಇಲ್ಲದೇ ಇದ್ದರೂ ವೈದ್ಯಕೀಯ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ಭಾರತ ಸರ್ಕಾರದ ಯೋಜನೆ. ಯಾರು ರಸ್ತೆ ಅಪಘಾತಕ್ಕೊಳಗಾಗ್ತಕ್ಕಂಥ ಸಂತ್ರಸ್ತರಿಗೆ ಆನ್ ಸ್ಪಾಟ್ ದುಡ್ಡಿಲ್ಲದೆ ಇದ್ದರೂ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸುವಂಥ ರಾಷ್ಟ್ರೀಯ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆ PM ರಾಹತ್. ಆಯಿತಾ? ಇದು ಯಾಕೆ ಮಾಡಿದ್ದಾರೆ ಅಂದರೆ ನೋಡಿ, ಆಕ್ಸಿಡೆಂಟ್ ಆಗುತ್ತಲ್ಲ, ಆಕ್ಸಿಡೆಂಟ್ ಆದಾಗಲಿಂದ ನೆಕ್ಸ್ಟ್ 1 hour, ಓಕೆ, ನೆಕ್ಸ್ಟ್ 1 hour ಇಸ್ ಕಾಲ್ಡ್ ಅಸ್ ಗೋಲ್ಡನ್ ಹವರ್. ಅದೇ ಡಿಸೈಡ್ ಮಾಡೋದು ಬದುಕ್ತಾರ ಸಾಯ್ತಾರ. ಆಕ್ಸಿಡೆಂಟ್ ಆಗಿ ನೆಕ್ಸ್ಟ್ 1 hour ಇಸ್ ಕಾಲ್ಡ್ ಅಸ್ ಗೋಲ್ಡನ್ ಹವರ್. ಆಯಿತಾ? ನೀವು ಹಾಸ್ಪಿಟ್ಲಿಗೆ ಆ ಟೈಮಲ್ಲಿ ಅಡ್ಮಿಟ್ ಆದರೆ 7 ದಿನಗಳವರೆಗೆ 1.5 ಲಕ್ಷ ರೂಪಾಯಿ ದುಡ್ಡನ್ನು ಸರ್ಕಾರ ಕಟ್ಟುತ್ತೆ.
ಗೋಲ್ಡನ್ ಅವರಿಂದ ಅಪ್ ಟು 7 ಡೇಸ್ 7 ದಿನಗಳವರೆಗೆ 1.5 ಲಕ್ಷ ರೂಪಾಯಿ ಖರ್ಚನ್ನು ಸರ್ಕಾರ ಭರಿಸುತ್ತೆ. ನಂಬರ್ 1 ಆಯಿತಾ. ಎರಡನೇದು ನೋಡಿ, ICU ಖರ್ಚನ್ನು ಸರ್ಕಾರ ಕೊಡುತ್ತೆ. ಇದು ಯಾವುದೇ ರಸ್ತೆ ಆಗಿರಬಹುದು, NH ಆಗಲಿ, ಸ್ಟೇಟ್ ಹೈವೇ ಆಗಲಿ, ಅಥವಾ ಹಳ್ಳಿಗೆ ಹೋಗೋ ರಸ್ತೆಗಳಾಗಲಿ, ಗುಂಡೆ ಬಿದ್ದಿರೋ ರಸ್ತೆಗಳು, ಎನಿ ಟೈಪ್ ಆಫ್ ರೋಡ್ಸ್, ಎನಿ ಟೈಪ್ ಆಫ್ ರೋಡ್ ಆಕ್ಸಿಡೆಂಟ್ಸ್. ನ್ಯಾಷನಲ್ ಹೈವೇಲಿ ಆದರೆ ಮಾತ್ರ ಆಕ್ಸಿಡೆಂಟು, ಆ ಥರದ್ದೇನಿಲ್ಲ. ಆಲ್ ಕೈಂಡ್ ಆಫ್ ರೋಡ್ಸ್, ಆಲ್ ಕೈಂಡ್ ಆಫ್ ಆಕ್ಸಿಡೆಂಟ್ಸ್, ರೋಡ್ ಆಕ್ಸಿಡೆಂಟ್ಸ್ ಆರ್ ಕವರ್ಡ್. ಇಂಥ ಸಂದರ್ಭದಲ್ಲಿ ನೀವು ಯಾವುದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೂ ಕೂಡ ಅಡ್ವಾನ್ಸು ಹಾಸ್ಪಿಟ್ಲ್ ಇಸ್ಕೊಳ್ಳಂಗಿಲ್ಲ. ಪ್ರೈವೇಟ್ ಹಾಸ್ಪಿಟ್ಲಾಗಲಿ, ಗೌರ್ಮೆಂಟ್ ಹಾಸ್ಪಿಟ್ಲಾಗಲಿ ಅಡ್ವಾನ್ಸ್ ಈಗ ನೀವು ಅಡ್ವಾನ್ಸ್ ಕಟ್ಟಿದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೀವಿ, ದುಡ್ಡೇ ಕೇಳಂಗಿಲ್ಲ, ಅಡ್ವಾನ್ಸ್ ಪೇಮೆಂಟ್ ಕೇಳಂಗಿಲ್ಲ. ಲಾಸ್ಟಿಗೆ ಬಿಲ್ ಮಾಡ್ತಾರಲ್ಲ, ಲಾಸ್ಟಿಗೆ ಬಿಲ್ ಮಾಡಿದ್ಮೇಲೆ 1.5 ಲಕ್ಷ ರೂಪಾಯಿ ಸರ್ಕಾರ ಕಟ್ಟುತ್ತೆ, ಮಿಕ್ಕಿದ್ದು ನೀವು ಕಟ್ಟಬೇಕು, ಆಯಿತಾ. ಆಮೇಲೆ ತಕ್ಷಣ 112 ಫೋನ್ ಮಾಡಬೇಕು, ಹೆಲ್ಪ್ಲೈನ್ ನಂಬರ್ 112, ಆಯಿತಾ. ಸೊ ಅಂದರೆ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲ, ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲ, ಹೇಳ್ತೀನಿ. ಒಂದು ನೋಡಿ, ಇಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಆಯುಷ್ಮಾನ್ ಭಾರತ್ ಸ್ಕೀಮ್ದು ಒಂದು ಕಾಂಪೊನೆಂಟು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಆಯಿತಾ. ಇದರಡಿಯಲ್ಲಿ ಇದರಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರೈವೇಟ್ ಹಾಸ್ಪಿಟಲ್ಸ್ ದೇ ಆರ್ ಎಲಿಜಿಬಲ್. ಓಕೆ, ಆಯುಷ್ಮಾನ ಭಾರತದ ಅಡಿಯಲ್ಲಿ ನೋಂದಾಯಿಸಿಕೊಂಡಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳು, ಆಯಿತಾ. ಆಮೇಲೆ ನಿಮ್ಮದು ಕಂಪ್ಲೀಟು ಕೇಸು ಯಾವ ಪೋರ್ಟಲಲ್ಲಿ ನಾವು ಎಲ್ಲ ಪ್ರೋಸೆಸ್ ಮಾಡಬೇಕು ಸರ್, ಯಾವ ಪೋರ್ಟಲ್ಲು ಪ್ಲೀಸ್, ಓಕೆ, ಯಾವ ಪೋರ್ಟಲ್ಗೆ ಹೋಗ್ಬೇಕು ಅಪ್ಲೈ ಮಾಡೋದಕ್ಕೆ ದುಡ್ಡು ನೋಡಿಲ್ಲಿ. ಸೊ 2 ಪೋರ್ಟಲ್ ಬಿಡುಗಡೆ, EDAR ಅಂತ, ಇನ್ನು TMS 2.0. ಈ 2 ಪೋರ್ಟಲ್ಗಳಲ್ಲಿ ಈ 2 ಪೋರ್ಟಲ್ಗಳಲ್ಲಿ ನೀವು ಹೋಗ್ಬಿಟ್ಟು ಕ್ಲೈಮ್ಸ್, ನಿಮ್ಮದು ದುಡ್ಡನ್ನು ಕ್ಲೈಮ್ ಮಾಡ್ಕೋಬೋದು. ದುಡ್ಡು ಯಾವ ಫಂಡಿಂದ ಬರುತ್ತೆ? ಮೋಟ್ರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್ ಅಂತಲೇ ಇದೆ ನಮ್ಮಲ್ಲಿ, ಓಕೆ. ಮೋಟ್ರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡ್, ಅಲ್ಲಿಂದ ದುಡ್ಡು ಬರುತ್ತೆ. ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಓಕೆ, ಸೊ ಗ್ರಿವಾನ್ಸಸ್ ರೆಡ್ರೆಸಲ್ ಆಫೀಸರ್ ಅಂತ ಇರ್ತಾರೆ. ನಿಮಗೆ ಕುಂದುಕೊರತೆಗಳಿದ್ದೆ ಅವ್ರನ್ನೋಗಿ ಭೇಟಿ ಮಾಡ್ಬೋದು, ಓಕೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇರ್ತಾರೆ, ಜಿಲ್ಲಾಸ್ಪತ್ರೆಯಲ್ಲಿ. ಸೊ ನೀವು ಕುಂದುಕೊರತೆಗಳಿತ್ತು ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನಿವಾರಿಸ್ಕೋಬೋದು. ದಿಸ್ ಇಸ್ PM ರಾಹತ್. ರಿಪೀಟ್. ಸೊ ನೋಡಿ, ಏನೇನು ಸವಲತ್ತು ಕೊಡ್ತಾರೆ ಅಂತ ಪ್ಲೀಸ್ ಉದ್ದೇಶ ನೆನ್ಪಿಟ್ಕೊಳ್ಳಿ. ರಸ್ತೆ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತರಿಗೆ, ಓಕೆ, ಆನ್ ಸ್ಪಾಟ್ ಅಂದರೆ ಇಮಿಡಿಯೇಟ್, ಓಕೆ, ಆನ್ ಸ್ಪಾಟ್, ದುಡ್ಡಿಲ್ಲದೆ ಇದ್ದರೂ ಕೂಡ, ಕ್ಯಾಶ್ಲೆಸ್ ದುಡ್ಡಿಲ್ಲದೆ ಇದ್ದರೂ ಕೂಡ, ಓಕೆ, ಆನ್ ಸ್ಪಾಟ್ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸುವುದು, ಇದು ಉದ್ದೇಶ. ಫೀಚರ್ಸ್ ಆಫ್ ದ ಸ್ಕೀಮ್ ನೋಡಿ, ಗೋಲ್ಡನ್ ಹವರಿಂದ ಹಿಡಿದು 7 ದಿನಗಳವರೆಗೆ ನಿಮಗೆ 1.5 ಲಕ್ಷ ರೂಪಾಯಿ ದುಡ್ಡನ್ನು ಸರ್ಕಾರ ಕೊಡುತ್ತೆ. ICU ಖರ್ಚನ್ನು ಸರ್ಕಾರ ಭರಿಸುತ್ತೆ. ಎಲ್ಲ ರಸ್ತೆಗಳು ಮತ್ತು ಎಲ್ಲ ರಸ್ತೆ ಅಪಘಾತಗಳು ಅಂದರೆ ಆಲ್ ಕೈಂಡ್ಸ್ ಆಫ್ ರೋಡ್ಸ್, ಆಲ್ ಕೈಂಡ್ ಆಫ್ ರೋಡ್ ಆಕ್ಸಿಡೆಂಟ್ಸ್ ಕವರ್ ಆಗುತ್ತೆ, ಓಕೆ. ಇಮ್ಮಿಡಿಯೇಟ್ ಹೆಲ್ಪ್ಗೋಸ್ಕರ 112 ಕಾಲ್ ಮಾಡ್ಬೋದು. ಯಾವುದೇ ಹಾಸ್ಪಿಟಲ್ಸು ಅಡ್ವಾನ್ಸ್ ಪೇಮೆಂಟ್ ತಗೊಳಂಗಿಲ್ಲ, ಆಯಿತಾ. ಮತ್ತು ಯಾವ ಹಾಸ್ಪಿಟಲ್ಗಳು ವರ್ಕ್ ಆಗುತ್ತೆ ಅಂದರೆ, ಆಯುಷ್ಮಾನ್ ಭಾರತ್ ಕೆಳಗಡೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಇದೆ, ಅದರ ಕೆಳಗಡೆ ನೋಂದಾಯಿಸಿಕೊಂಡಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳು, ಓಕೆ. ಸೊ ನಿಮ್ಮ ಕ್ಲೈಮ್ಸ್ ಎಲ್ಲಿ ತೊಗೋಬೇಕು? EDAR ಪೋರ್ಟಲ್ ಮತ್ತು TMS 2.0 ಪೋರ್ಟಲ್ಗೆ ಹೋಗಿ ನಿಮ್ಮದು ಕೇಸ್ನ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ದುಡ್ಡು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಫಂಡಿಂದ ದುಡ್ಡು ಬರುತ್ತೆ. ಮತ್ತು ಕುಂದುಕೊರತೆಗಳಿತ್ತು ಅಂದರೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಗ್ರಿವಾನ್ಸ್ ರೆಡ್ರೆಸಲ್ ಆಫೀಸರ್ ಅಂತ ಮಾಡಿರ್ತಾರೆ, ಅವ್ರನ್ನೂ ಭೇಟಿ ಮಾಡಬೇಕಾಗುತ್ತೆ. ಕ್ಲಿಯರಾ? ಎಸ್ ಆರ್ ನೋ? ಉದ್ದೇಶ ಆಯಿತು. ಉದ್ದೇಶಿತ ಫಲಾನುಭವಿ ಯಾರು? ಟಾರ್ಗೆಟೆಡ್ ಬೆನಿಫಿಷರಿ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸು, ಓಕೆ, ಅದು ಉದ್ದೇಶಿತ ಫಲಾನುಭವಿ ಆಯಿತು. ಅನುಷ್ಠಾನಗೊಳಿಸುವಂಥ ಸಚಿವಾಲಯ, ಓಕೆ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಓಕೆ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ನ್ಯಾಷನಲ್ ಹೈವೇಸ್. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಪೂರ್ತಿ ದುಡ್ಡನ್ನು ಕೇಂದ್ರ ಸರ್ಕಾರವೇ ಕೊಡುತ್ತೆ. ಕ್ಲಿಯರಾ? ಎಸ್ ಆರ್ ನೋ? ಓಕೆ.